ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನಕ್ಕೆ ಈ ಥರ ರೆಡಿಯಾಗಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಏಕೆಂದರೆ ಇವತ್ತು ನಮ್ಮ ಸ್ಟೋರ್ದು ಆ್ಯನಿವರ್ಸರಿ ಇದೆ. ಇದು ನಮ್ಮ ಸ್ಟೋರಲ್ಲಿ 12ನೇ ವರ್ಷದ ಆ್ಯನಿವರ್ಸರಿ ನಡೀತಾ ಇದೆ. ಇದು ನಮ್ಮದು ಈ ಸ್ಟೋರು ಸ್ಟಾರ್ಟ್ ಆಗಿ 12 ಇಯರ್ಸ್ ಆಯಿತು. ಸೊ ಅದಕ್ಕೋಸ್ಕರ ಅದನ್ನು ಆ್ಯನಿವರ್ಸರಿಯಾಗಿ ಇಯರ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಂಗೆ ಅವ್ರು ಆಲ್ರೆಡಿ ಬಂದ್ಬಿಟ್ಟು ನೀವು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ನಾನು ಹಂಗೆ ಒಳಗಡೆ ಹೋದ ತಕ್ಷಣವೇ ಅವ್ರು ನೋಡಿದ್ರು ನಾನು ವೀಡಿಯೋ ಮಾಡ್ತಾ ಇರೋದನ್ನೆಲ್ಲ. ಓಕೆ, ಹೆಂಗಿದ್ರು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ ಅಂತ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಅವರೆಲ್ಲ ನಗ್ತಾಯಿದ್ರು. ಓಕೆ ಅನ್ಕೊಂಡು ನಾನು ಸುಮ್ಮನೆ ಅದೇ ಮತ್ತೆ ಒಳಗಡೆ ಎಂಟ್ರಿ ಆದಾಗ ಮತ್ತೆ ಇಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿತ್ತಲ್ವ, ಅದಕ್ಕೋಸ್ಕರ ಯಾವುದ್ಯಾವುದು ಹೆಂಗೆ ಇರಬೇಕು ಅನ್ನೋದನ್ನ ಥಿಂಕ್ ಮಾಡ್ಕೊಂಡು ಇವರೆಲ್ಲ ಇಡ್ತಾಯಿದ್ರು. ಇದೇ ಥರ ಇದು ಇರ್ತಿದೆ ನೋಡಿ. ಇಲ್ಲ ಜೂಮ್ ವಿಡಿಯೋ ಮಾಡ್ತಾ ಇರ್ಕಣ, ಫೋಟೋ ತಗೋದ್ರೆ ಬೇರೆ ಲೆಕ್ಕ, ವಿಡಿಯೋ ಲೆಕ್ಕ. ಈ ಕಡೆ ಬರ, ಈ ಕಡೆ ಬರ, ಮನೆಯಿಂದ ಪಕ್ಕ ಮಂಗಳಾರತಿ ತಗೊಳ್ಳೋದೆಲ್ಲ ಫೋಟೋ ತೆಗಿಬೇಕು. ನಾನು ಮಾಡೋಣ ಎಷ್ಟಾಯ್ತು? ನೀನೇನು ಮಾಡ್ತೀನಿ? ಸುದ್ದಿ ಮೇಡಮ್ ಮತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಆದಮೇಲೆ ಮತ್ತೆ ಟಿಫನ್ ಮಾಡಬೇಕಲ್ವ. ಟಿಫನ್ಗೆ ಅಂತ ನಮಗೆ ಇವತ್ತು ಇಡ್ಲಿ, ಇದು ವಡೆ, ಚಟ್ನಿ, ಸಾಗು ಎಲ್ಲ ಕೊಟ್ಟಿದ್ದರು. ಓಕೆ ಅನ್ಕೊಂಡು ತಿನ್ಕೊಂಡು ಮತ್ತೆ ಮಧ್ಯಾಹ್ನ ಆದ ತಕ್ಷಣ ಇಲ್ಲೊಬ್ಬ ಸ್ಲೀಪಿಂಗ್ ಮಾಡ್ತಾಯಿದ್ದ, ಅದನ್ನು ಕೂಡ ವೀಡಿಯೋ ಕವರ್ ಮಾಡಿದೆ. ಇನ್ನೊಂದು ಕಾಮಿಡಿ ಏನಪ್ಪ ಅಂದರೆ ನಮ್ಮ ಶಿವಾಜಿ ಸರ್ ಅಂತ ಯಾರು ಎಷ್ಟೊಂದೇನು ಮಾಡಿದ್ರು ಬದುಕ್ತಾರೆ ಅನ್ನೋದನ್ನ ಹಾಕ್ಬಿಟ್ಟು ಅಪ್ಡೇಟ್ ಮಾಡಿದರು. ಕಾಮಿಡಿ ಏನಂದರೆ ಅದರಲ್ಲಿ ಎಲ್ಲರದ್ದು 84 ಇಯರು 74 ಇಯರೇ ತೋರಿಸ್ತಿದ್ದೆ, ಅದಕ್ಕೆ ಜಾಸ್ತಿ ಯಾರನ್ನ ತೋರಿಸ್ತಾ ಇರಲಿಲ್ಲ. ಮತ್ತು ಇನ್ನು ಫ್ರೀ ಟೈಮ್ ಇತ್ತು. ಫ್ರೀ ಟೈಮಲ್ಲಿ ಇನ್ನೇನು ಮಾಡೋದು ಅಂತ ಹಂಗೆ ಒಂದು ರೀಲ್ಸ್ ಮಾಡಿದೆ. ರೀಲ್ಸ್ ಮಾಡಿದಾಗ ಅದು ಅಪ್ಲೋಡ್ ಮಾಡೋಕ್ಕೆ ಅಷ್ಟು ಇದನ್ನಿಸ್ಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟೆ. ಅದು ಮಾಡೋವಾಗ ನಮ್ಮ ಒಬ್ಬರು ಫೋನ್ ಇಟ್ಕೊಂಡಿದ್ರು, ಅವರು ಇದನ್ನು ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಅದು ನಂಗೆ ಗೊತ್ತಿಲ್ಲ, ಹೆಂಗಿದ್ರು ಇತ್ತಲ್ಲ ಇದಕ್ಕೆ ಆ್ಯಡ್ ಮಾಡೋಣ ಅಂತ ಮಾಡಿದೆ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.